ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ IAS ಆ್ಯಂಡ್ KS ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದಿರೋ ಸ್ನೇಹಿತರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಯಾರು ಫ್ಯೂಚರ್ನಾಗ IAS ಮತ್ತು KS PSI ಆಗಿರ್ಬೋದು, SSC ಆಗಿರ್ಬೋದು, RRB ಆಗಿರ್ಬೋದು ಮುಂತಾದ ಎಕ್ಸಾಮ್ಗಳ ಕನಸು ಕಾಣಕತ್ತೀರಿ, ಅವ್ರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ನಿಮ್ಮ ಫ್ಯೂಚರಲ್ಲಿ ಹೆಲ್ಪ್ ಆಗ್ತದ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ರೀ. ಯಾರು ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಸ್ನೇಹಿತರ ಆವಾಗ ಹೇಳಿದಂಗೆ UPSCಯಲ್ಲಿರ್ತಕ್ಕಂಥ ಪೇಪರ್ GS ಪೇಪರ್ 1 ಸಿಲೆಬಸ್ ಕವರ್ ಮಾಡಕತ್ತೀವಿ. ಅದರಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಆಲ್ರೆಡಿ ಆ್ಯಕ್ಚುಲಿ ಒಂದು 3ರಿಂದ 4 ವಿಡಿಯೋ ಮಾಡಿ ಕೊಟ್ಟಿವಿ. ಅವತ್ತು ಸಹ ನೋಡ್ಕೊಳ್ರಿ. ನಿಮ್ದು ಆರ್ಟ್ ಆ್ಯಂಡ್ ಕಲ್ಚರ್ ಕಂಪ್ಲೀಟ್ ಆಗ್ತದೆ. ಇನ್ನೊಂದು 3-4 ವಿಡಿಯೋಗಳನ್ನ ಮಾಡಿಕೊಡೋಣ ಸ್ನೇಹಿತರ. ಆಲ್ರೆಡಿ ಚೋಳರ ಕಲೆ ಮತ್ತು ವಾಸ್ತುಶಿಲ್ಪ ಎಕ್ಸ್ಪ್ಲೇನ್ ಮಾಡಿದೀವಿ ರೀ. ನೆಕ್ಸ್ಟ್ ನೋಡೋಣ ಸ್ನೇಹಿತರ, ಚೋಳರ ಕಲೆ ಆಗಿರ್ಬೋದು. ಇದಾದ ನಂತರ ಏನು ಬರೋದು ಸ್ನೇಹಿತರ, ಚಾಲುಕ್ಯರು. ಇದು ಚೋಳರು ಕಂಪ್ಲೀಟ್ ಆದ ನಂತರ ಬರೋದೇ ಚಾಲುಕ್ಯರ ಸ್ನೇಹಿತರ. ಚಾಲುಕ್ಯರ ಬಗ್ಗೆ ಸ್ವಲ್ಪ ನೋಡೋಣ. ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳು. ಚಾಲುಕ್ಯ ದೊರೆಗಳು ಸರ್ವಧರ್ಮ ಸಹಿಷ್ಣು. ಸರ್ವಧರ್ಮ ಅಂದ್ರೆ ಸ್ನೇಹಿತರ ಹಿಂದೂಗಳಾಗಿರ್ಬೋದು, ಬೌದ್ಧರಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಎಲ್ಲ ಧರ್ಮಗಳನ್ನು ಆಶ್ರಯಕ್ಕೆ ನೀಡಿದವರು, ಎಲ್ಲ ಧರ್ಮಗಳಿಗೆ ಆಶ್ರಯ ನೀಡಿದವರು, ಎಲ್ಲ ಧರ್ಮಗಳ ಜನರ ಬಗ್ಗೆ ಒಳ್ಳೆಯ ಗುಣಗಳನ್ನು ಹೊಂದಿದವರಿಗೆ ಸರ್ವಧರ್ಮ ಸಹಿಷ್ಣುಗಳು ಅಂತ ಕರೀತಾರೆ. ಇವರು ವಿಷ್ಣುವಿನ ಪರಮ ಭಕ್ತರು. ಇವರೇನು ಚಾಲುಕ್ಯರದಾರಲ್ಲ, ಇವರು ಎಲ್ಲ ಧರ್ಮದ ಭಕ್ತರಿಗೆ ಅಂದ್ರೆ ಬೌದ್ಧ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಪಾರ್ಸಿಗಳು ಎಲ್ಲ ಧರ್ಮದ ಅವೈಲಬಲ್ ಇತ್ತು ಅವರ ಏರಿಯಾ ಒಳಗೆ. ಬಟ್ ಅವ್ರ ಕಟ್ಟರ್ ನಾವು ಹೆಂಗೆ ಹಿಂದೂ ಅಂತ ಕರಿತೀರಿ, ಕಟ್ಟರ್ ಮುಸ್ಲಿಮ್ ಅಂತ, ಹಂಗೆ ಅವ್ರ ಕಟ್ಟರ ವಿಷ್ಣುವಿನ ಭಕ್ತರಾಗಿದ್ದರು. ಇವರು ಸಹ ಶೈವ ಆಗಿರ್ಬೋದು, ಜೈನ ಆಗಿರ್ಬೋದು, ಬೌದ್ಧ ಧರ್ಮಗಳಿಗೆ ನೋಡ್ಕೊಳ್ರಿ. ಇವರು ಶೈವಕ್ಕೂ ಆಗಿರ್ಬೋದು, ಜೈನ ಆಗಿರ್ಬೋದು, ಬೌದ್ಧ ಧರ್ಮಗಳಿಗೆ ರಾಜ್ಯ ಆಶ್ರಯ ನೀಡಿದರು. ಅದೇ ಹೇಳಿದ್ನಲ್ಲ, ಹಲವಾರು ಸರ್ವ ಧರ್ಮ ಸಹಿಷ್ಣುಗಳು ಅಂದ್ರೆ ಬೇರೆ ಬೇರೆ ಇದು ಕೊಟ್ಟರು. ಶೈವ ಕೊಟ್ಟರು, ಜೈನ ಧರ್ಮ ಕೊಟ್ಟರು, ಬೌದ್ಧ ಧರ್ಮ. ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳು ಇವರ ಧರ್ಮ ಸಹಿಷ್ಣುತೆಗೆ ಹಿಡಿದ ಕೈಗನ್ನಡಿದೆ. ಇವರು ಅನೇಕ ದೇವಾಲಯಗಳನ್ನು ಕಟ್ಟಿಸಿ ದಾನದತ್ತಿ ನೀಡಿದರು. ಪುರೋಹಿತರಿಗೆ ರಾಜ್ಯಾಶ್ರಯ ನೀಡಿದರು. ಯಜ್ಞ ಯಾಗಗಳಿಗೆ ಪ್ರೋತ್ಸಾಹ ನೀಡಿದರು. ಚಾಲುಕ್ಯರ ಕಾಲದಲ್ಲಿ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿ ಐತಿ. ಅದು ಅಸ್ತಿತ್ವದಲ್ಲಿ ಇರ್ತದೆ. ಯಾರು ಹೇಳ್ತಾರೆ? ಹುಯೆನ್ ತ್ಸಾಂಗ್ ಅದ. ಹುಯೆನ್ ತ್ಸಾಂಗ್ ಒಬ್ಬ ವಿದೇಶಿ ಪ್ರವಾಸಿಗ ಅಂದ್ರೆ ಏನ್ರಿ? ಭಾರತಕ್ಕೆ ಬೇರೆ ದೇಶದಿಂದ ಯಾರು ಬರ್ತಾರ ಅವರಿಗೆ ವಿದೇಶಿ ಪ್ರವಾಸಿಗರು ಅಂತ ಕರೀತಾರೆ. ಇಲ್ಲಿ ಇಂಪಾರ್ಟೆಂಟ್ ಚಾಲುಕ್ಯರ ಸಂಸ್ಕೃತಿಗಳಿಗೆ ಇಂಪಾರ್ಟೆಂಟ್ ಬಾದಾಮಿ ಗುಹಾಂತರ ದೇವಾಲಯಗಳು ಯಾರು ನಿರ್ಮಿಸಿದರು ಅಂತ ಕ್ವಶನ್ ಆತಂದ್ರೆ ಬಾದಾಮಿ ಚಾಲುಕ್ಯ ದೊರೆಗಳು ಅಂತ ನೀವು ಹೇಳಬೇಕಾಗ್ತದೆ. ಇಷ್ಟು ಪ್ರಮುಖವಾಗಿ ಏನು ಮಾಡ್ತಾರೆ ಬಾದಾಮಿ ಚಾಲುಕ್ಯರು. ಇಲ್ಲಿ ಒಂದು ಈ ಇದ್ರಾಗ ಏನು ಮಾಡ್ಕೊಳ್ಬೇಕು ಇಟ್ಕೊಳ್ರಿ ಅಂತಂದರೆ, ಬಾದಾಮಿ ಚಾಲುಕ್ಯರು ಸರ್ವಧರ್ಮ ಸಹಿಷ್ಣುಗಳಾಗಿದ್ದರು. 1ನೇ ಪಾಯಿಂಟ್. ಅದ ನಂತರ 2ನೇ ಪಾಯಿಂಟ್ ಏನ್ರಿ, ಇವರು ಯಜ್ಞ ಯಾಗಾದಿಗಳು ಸಹ ಪ್ರೋತ್ಸಾಹಿಸಿದರು. ಇದು ಆದ ನಂತರ ಇಂಪಾರ್ಟೆಂಟ್, ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದವರು ಯಾರ ಅಂತ ಹೇಳ್ರಿ ನಿಮ್ಮ ಕ್ವಶನ್ ಆತಂದ್ರೆ ನೀವು ಡೈರೆಕ್ಟ್ ಹೇಳ್ರಿ ಬಾದಾಮಿಯ ಚಾಲುಕ್ಯರು ಅಂತ. ನೆಕ್ಸ್ಟ್ ಸ್ಲೈಡ್ ನೋಡೋಣ ಸ್ನೇಹಿತರೆ. ಬಾದಾಮಿ ಚಾಲುಕ್ಯರ ಸಾಹಿತ್ಯ ಇಂಪಾರ್ಟೆಂಟ್ ಆಗ್ತದೆ. ಬಾದಾಮಿ ಚಾಲುಕ್ಯರು ಅನೇಕ ಪಂಡಿತರಿಗೆ ರಾಜ್ಯಾಶ್ರಯ ನೀಡಿದರು. ಇವರ ಕಾಲದಲ್ಲಿ ಅನೇಕ ಶಿಲಾಶಾಸನಗಳು ಕನ್ನಡ, ಇದು ಇಂಪಾರ್ಟೆಂಟ್ ವರ್ಡ ನೋಡ್ರಿ, ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಏನು ಮಾಡ್ತಾರೆ ಇವರು ಹಲವಾರು ಶಾಸನಗಳಾಗಿರ್ಬೋದು, ಕೃತಿಗಳನ್ನಾಗಿರ್ಬೋದು ರಚನೆ ಮಾಡ್ತಾರೆ. ಯಾರಂತಂದ್ರಿ ಬಾದಾಮಿಯ ಚಾಲುಕ್ಯರು. ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ಅನೇಕ ದೊರೆಗಳು ಸಹ ಇವರಿಗೆ ಪ್ರೋತ್ಸಾಹ ಕೊಡ್ತಾರೆ.